ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಟಿಪ್ಪು ಖಾಸಿಮ್ ಅಲಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ. ನಾನು ಈ ವಿಡಿಯೋದಲ್ಲಿ ಮಾತಾಡೋ ಉದ್ದೇಶ ಏನಂದರೆ, ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕಂತ ಅವರು ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಏಕೆಂದರೆ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಾಶ್ಯಪ್ಪನವರು ವಿದ್ಯಾವಂತರು, ಜೊತೆಗೆ ಇತಿಹಾಸನ ಓದಿ ತಿಳಿದುಕೊಳ್ತಕ್ಕಂಥ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿ. ಆತ ಹೇಳಿರೋದಲ್ಲಿ ಏನು 100ಕ್ಕೆ 100 ಸತ್ಯ ಇದೆ. ಏಕೆಂದರೆ ಅದನ್ನು ವಿರೋಧ ಮಾಡಿ ನಮ್ಮ ಸಿ ಟಿ ರವಿ ಅಂದರೆ ಅವನೊಂದು ಅವಿದ್ಯಾವಂತ, ಅವನಿಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಅವನು ಇತ್ಲಾಗ ಕನ್ನಡನೂ ಬರಲ್ಲ, ಹಿಂದಿನೂ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ. ಅಂಥ ಅವಿದ್ಯಾವಂತ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅಂದರೆ ಅವರಿಗೆ ಸಿಂಹ ಸ್ವಪ್ನ. ಯಾಕಂದರೆ ಇವರೆಲ್ಲ ಬ್ರಿಟಿಷರ ಬೂಟು ನೆಕ್ಕಿದಂಥ ವಂಶಸ್ಥರು ಇವರು. ಟಿಪ್ಪು ಸುಲ್ತಾನರು ಒಬ್ಬ ಸ್ವತಂತ್ರ ಹೋರಾಟಗಾರ. ಇಂಥವ್ರ ಬಗ್ಗೆ ಮಾತಾಡಬೇಕಾದ್ರೆ ಇತಿಹಾಸನ ತಿಳಿದುಕೊಳ್ಬೇಕು. ಅವರು ಮಾತಿಗೆ ಚಿದಾನಂದಪ್ಪನವ್ರು ಬರೆದಿದ್ದಾರೆ, ಚಿದಾನಂದ ಸಾಹಿತ್ಯ ಬರೆದಿದ್ದಾರೆ ಅಂತ ಹೇಳ್ತಾರೆ. ಚಿದಾನಂದಪ್ಪನವರಿಗೆ ನಾನು ಭೇಟಿ ಮಾಡಿದ್ದೀನಿ, ತುಂಬ ಸಲ ಭೇಟಿ ಮಾಡಿದ್ದೀನಿ. ಅವರು ಸಾಹಿತಿಗಳು, ಇತಿಹಾಸಕಾರರಲ್ಲ. ಅವರು ಸಾಹಿತಿಗಳು. ಅವರು ಬರೆದಿರ್ತಕ್ಕಂಥ ಇತಿಹಾಸದಲ್ಲಿ ಏನೂ ಅಂಶ ಇಲ್ಲ. ಸಾಹಿತಿಗಳಿಗೂ ಮತ್ತು ಇತಿಹಾಸಕಾರರಿಗೂ ವ್ಯತ್ಯಾಸ ಇರ್ತದೆ. ಯಾರು ಇತಿಹಾಸಕಾರರು ಟಿಪ್ಪು ಸುಲ್ತಾನ್ ವಿರುದ್ಧ ಯಾರು ಬರೆದಿಲ್ಲ. ಯಾರ್ಯಾರು ಬರೆದಿದ್ದಾರೆ ಅಂದರೆ ಕೆಲವರು ನಾಟಕ ಕಾದಂಬರಿಕಾರರು, ಅಂಥವ್ರು ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವು ಅವಹೇಳನಕಾರಿ ಬರೆದಿದ್ದಾರೆ. 90% ಇತಿಹಾಸಕಾರರು ಟಿಪ್ಪು ಸುಲ್ತಾನ್ರವರ ಪರವಾಗಿ, ಅವರ ಕೊಡುಗೆಗಳ ಬಗ್ಗೆ, ಟಿಪ್ಪು ಸುಲ್ತಾನ್ರವರು ಏನೇನು ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ಏನು ಕೊಡುಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಬಹಳಷ್ಟು ಇತಿಹಾಸಕಾರರು ಅದನ್ನು ಬರೆದಿದ್ದಾರೆ. ದಯವಿಟ್ಟು ನಾನು ಹೇಳುವುದೇನೆಂದರೆ, ಸಂಸತ್ತಿನ ಮೊನ್ನೆ ಅಧಿವೇಶನದಲ್ಲಿ ನಮ್ಮ ರವಿಕುಮಾರ್ ಸಹ ಅವರ ಬಗ್ಗೆ ವಿರೋಧ ಮಾಡಿದ್ದಾರೆ. ಯತ್ನಾಳ್ ಬಿಟ್ಬಿಟ್ರೆ ಆತ ಸರಿಯಿಲ್ಲ, ಆತನ ತಲೆನೇ ಸರಿಯಿಲ್ಲ, ಒಂಥರ ಹುಚ್ಚನಾಯಿ ಕಡ್ದಿರ ಥರ ಮಾತಾಡ್ತಾನೆ. ಅವನ ಬಗ್ಗೆ ಯಾರು ಒಂಥರ ಜೋಕಾರಿದ್ದಾಗ ಯತ್ನಾಳ್ ಅವರು. ಮಸ್ಜಿದ ಆಲ ಅಂತ ಇದೆ ಶ್ರೀರಂಗಪಟ್ಟಣದಲ್ಲಿ. ಮಸ್ಜಿದ ಆಲ ಏನಿದೆ ಅದರ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಸುಮಾರು 260 ವರ್ಷದ ಹಿಂದಿನ ಇತಿಹಾಸ, 270 ವರ್ಷದ ಹಿಂದಿನ ಇತಿಹಾಸ. ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ರವರ ಮಂತ್ರಿಮಂಡಲದಲ್ಲಿ ಸುಮಾರು 14 ಜನ ಮಂತ್ರಿಗಳಿರ್ತಾರೆ. ಅದರಲ್ಲಿ 7 ಜನ ಹಿಂದೂಗಳ ಮಂತ್ರಿಗಳಿರ್ತಾರೆ. ಮುಖ್ಯವಾಗಿ ದಿವಾನ್ ಪೂರ್ಣಯ್ಯನವರು ದಿವಾನ್ರಾಗಿರ್ತಾರೆ ಆ ಮಸೀದಿ ಆಲ ಕಟ್ಟಬೇಕಾದ್ರೆ. ಟಿಪ್ಪು ಸುಲ್ತಾನ್ರವರು ಯಾವಾಗಲೂ ಅವರು ರಣರಂಗದಲ್ಲೇ ಇರ್ತಾರೆ. ಅವರು ಜೀವನ ಪೂರ್ತಿ ರಣರಂಗ ವಿರೋಧಿಗಳ ವಿರುದ್ಧ ರಣರಂಗದಲ್ಲಿ ಕಾಲ ಕಳೀತಿರ್ತಾರೆ. ಮಸೀದಿ ಜವಾಬ್ದಾರಿ ಪೂರ್ತಿ ಪೂರ್ಣಯ್ಯರು ಮತ್ತು 7 ಜನ ಹಿಂದೂ ಬಾಂಧವರು ಇದ್ದಾರಲ್ಲ ಮಂತ್ರಿಗಳು, ಅವರು ಆ ಜವಾಬ್ದಾರಿಯನ್ನು ತಗೊಂಡು ಆ ಮಸೀದಿ ಆಲವನ್ನು ಪೂರ್ತಿಗೊಳಿಸ್ತಾರೆ. ಅದಾದ ನಂತರ ಟಿಪ್ಪು ಸುಲ್ತಾನ್ರವರು ಹುತಾತ್ಮರಾಗ್ತಾರೆ. ಹುತಾತ್ಮರಾದ ತಕ್ಷಣ ಬ್ರಿಟಿಷರ ಸರ್ಕಾರ ಬಂದಾಗಲೂ ಸಹ ಇದೇ ದಿವಾನ್ ಪೂರ್ಣಯ್ಯನವರು ದಿವಾನರಾಗಿ ಮುಂದುವರಿತಾರೆ. ನಂತರ ಬ್ರಿಟಿಷರ ನಂತರ ಮೈಸೂರು ಮಹಾರಾಜನ ಕಾಲದಲ್ಲಿ ಸಹ ದಿವಾನ್ ಪೂರ್ಣಯ್ಯನ ಸರ್ ಮುಂದುವರಿತಾರೆ. ಅವ್ರಿಗೆ ಗೊತ್ತಿರಲಿಲ್ವಾ ಅಲ್ಲಿ ಆಂಜನೇಯ ದೇವಸ್ಥಾನ ಇತ್ತಂತ? 250 ವರ್ಷದ ಆದಮೇಲೆ ಇವ್ರಿಗೆ ಜ್ಞಾನೋದಯ ಆಗಿದೆ. ಏಕೆಂದರೆ ಅಲ್ಲಿ ಆಂಜನೇಯ ಸ್ವಾಮಿಯ ಮಾಲಾ ಒಂದು ಕಾರ್ಯಕ್ರಮ ಮೆರವಣಿಗೆ ಮಾಡ್ತಾರೆ. ನಮಗೆ ಸಂತೋಷ, ಅವ್ರು ಮೆರವಣಿಗೆ ಮಾಡಲಿ. ಆದರೆ ಮಸೀದಿ ಕೆಡುತ್ತೇನೆ ಅಂತ ಹೇಳ್ತಿರಲ್ಲ, ನಿಜವಾಗ್ಲೂ ಯಾವುದೇ ದಾಖಲೆ ಇಲ್ಲ. ದೇವಸ್ಥಾನ ಕಟ್ಟಿರೋದು ಯಾವುದೂ ದಾಖಲೆ ಇಲ್ಲ. ಆಗಿನ ಕಾಲದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಹಿಂದೂ ಮಂತ್ರಿಗಳು ಸಹ ಯಾರು ಹೇಳಿಲ್ಲ, ಬ್ರಿಟಿಷ್ನರು ಸಹ ಹೇಳಿಲ್ಲ, ಮೈಸೂರು ಮಹಾರಾಜರು ಸಹ ಅಂಥ ಒಂದು ವಿಷಯ ಇಟ್ಟಿಲ್ಲ. ಇದನ್ನು ಪದೇ ಅಲ್ಲಿ ಜನಗಳಿಗೆ, ಯುವಕರಿಗೆ ನಿಜವಾಗ್ಲೂ ನಾನು ಏನು ಹೇಳ್ತೀನಿ ಅಂದರೆ, ಶೃಂಗೇರಿ ಶಾರದಾಂಬ ಮಠ ಮರಾಠರು ಧ್ವಂಸ ಮಾಡಿದಾಗ ಎಲ್ಲೋಗಿದ್ರಂತೆ ಸಿ ಟಿ ರವಿ ಅವರು, ಹಿಂದೂಗಳು ಎಲ್ಲೋಗಿದ್ರಂತೆ. ಸುಮಾರು 200 ಜನ ಬ್ರಾಹ್ಮಣರನ್ನ ಹತ್ಯೆ ಮಾಡಿ ಅಲ್ಲಿರ್ತಕ್ಕಂಥ ಶಾರದಾಂಬ ದೇವಸ್ಥಾನದಲ್ಲಿ ನುಗ್ಗಿ ಆ ಪುತ್ಥಳಿಯನ್ನು ಒಡೆದು ಪೀಸ್ ಮಾಡಿ ಅಲ್ಲಿರ್ತಕ್ಕಂಥ ನಾಣ್ಯ ಮತ್ತು ವಜ್ರಗಳನ್ನು ಲೂಟಿ ಮಾಡಿಕೊಂಡು ಹೋಗಿರ್ತಕ್ಕಂಥ ಮರಾಠರ ಬಗ್ಗೆ ಮಾತಾಡಲ್ಲ. ಅದನ್ನು ಉಳಿಸಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರತಕ್ಕಂಥ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಲ್ಲ. ಆ ದೇವಸ್ಥಾನಕ್ಕೆ 1000 ಎಕರೆ ಜಮೀನು ಕೊಟ್ಟಿದ್ದಾರೆ. ಪ್ರತಿದಿನ 1000 ಜನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಆ ಸ್ವಾಮಿ ಬಗ್ಗೆ ಯಾರಾದರೂ ಮಾಡಿದರೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಬಗ್ಗೆ ನೀವು ಟಿಪ್ಪು ಸುಲ್ತಾನಿಗೆ ದೇಶದ್ರೋಹಿ ಅಂತ ಮಾತಾಡ್ತೀರಾ. ನಂತರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸಲಾಂ ಆರತಿ ಅಂತ ಮಾಡ್ತಿದ್ರು. BJP ಬಂದ ನಂತರ ಆ ಸಲಾಂ ಆರತಿ ತೆಗೆದು ಪೂಜಾ ಆರತಿ ಅಂತ ಮಾಡ್ತಿದ್ದಾರೆ. ಈ ಥರ ಇವರು ಸುಮಾರು 800 ದೇವಸ್ಥಾನಗಳನ್ನು ಕಟ್ಟಿಸ್ಬಿಟ್ಟಿದ್ದಾರೆ. ಅದರ ಟಿಪ್ಪು ಸುಲ್ತಾನ್ರವರು ಕರ್ನಾಟಕದ ಗೆಜೆಟೇರಿಯನ್ ಓದಿ, ಅದರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಏನಂದರೆ, ನಾನು ಹೇಳೋದೇನೆಂದರೆ, ನಮ್ಮ ಸಿರಿಗೆರೆ ಸ್ವಾಮೀಜಿಯವರು ಟಿಪ್ಪು ಸುಲ್ತಾನ್ ಖಡ್ಗ ಅಂತ ಹೇಳ್ಬಿಟ್ಟು ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಒಂದು ಪುಸ್ತಕನ 30 ವರ್ಷದ ಹಿಂದೆಯೇ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ದಯವಿಟ್ಟು ಸಿ ಟಿ ರವಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು,
ರವಿಕುಮಾರ್ ಆಗಿರ್ಬೋದು, ಯಾರ್ಯಾರು ಟಿಪ್ಪು ಸುಲ್ತಾನ್ ವಿರೋಧ ಮಾಡ್ತಾರೆ, ಅದು ಕನ್ನಡದಲ್ಲಿ ಅನುಮೋದನೆ ಮಾಡಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಖಡ್ಗ ಬರೆದಿರ್ತಕ್ಕಂಥ ವ್ಯಕ್ತಿ ಆಲ್ ಇಂಡಿಯಾ RSS ಮೆಂಬರ್ ಆತ, ಗಿದ್ವಾನಿ ಅಂತ ಹೇಳ್ಬಿಟ್ಟು. ಆತ ಟಿಪ್ಪು ಸುಲ್ತಾನ್ ಬಗ್ಗೆ ಇತಿಹಾಸನ ಇಡೀ ವಿಶ್ವದಲ್ಲೆಲ್ಲ ಟೂರ್ ಮಾಡಿ ಆ ಪುಸ್ತಕ ಟಿಪ್ಪು ಸುಲ್ತಾನ್ ಖಡ್ಗವನ್ನು ಬರೆದ ಸುಮಾರು ಲೋಡ್ಗಟ್ಟಲೆ ಪುಸ್ತಕಗಳು ಸಿಕ್ಕಿದ್ದಾವೆ ಅವ್ರ ಇತಿಹಾಸದ ಬಗ್ಗೆ. ಲಂಡನ್ನಲ್ಲಿ ಸಹ ನೀವು ಹೋಗ್ರಿ, ನೀವು CT ರವಿ ಇರ್ಬೋದು, ದಯವಿಟ್ಟು ನೀವು ಲಂಡನಿಗೆ ಹೋಗಿ ನೋಡ್ರಿ, ಅಲ್ಲಿ ಒಂದು ಎಕ್ಸಿಬಿಷನ್ ಇದೆ. ಟಿಪ್ಪು ಸುಲ್ತಾನ್ ಅವರ ಚಪ್ಪಲಿ ನೋಡೋದಕ್ಕೋಸ್ಕರ ದೇಶದಿಂದ ವಿದೇಶದಿಂದ ಬಂದು ಸಾವಿರಾರು ಕೋಟಿ ಕಲೆಕ್ಷನ್ ಆಗ್ತಿದೆ ಅಲ್ಲಿ ನಮ್ಮ ಮಹಾರಾಣಿಯ ಆಸ್ಥಾನದಲ್ಲಿ. ಬಹಳಷ್ಟು ದೇಶಗಳಲ್ಲಿ ಟಿಪ್ಪು ಸುಲ್ತಾನ್ನ ಒಂದು ಇತಿಹಾಸ ಇದೆ. ಇಡೀ ವಿಶ್ವದ ಹೀರೋ, ಅವನು ಬರೀ ಕರ್ನಾಟಕದ ಹೀರೋ ಅಲ್ಲ. ಇಂಥ ವ್ಯಕ್ತಿನ ನೀವು ಅವನಿಗೆ ಎಲ್ಲೋ ದರೋಡೆಕೋರ ಕೊಲೆ ಮಾಡಿದನಂತ ಹೇಳ್ತಾರೆ. ಬಹಳಷ್ಟು ನಮ್ಮ ದೇಶದಲ್ಲಿ 540 ರಾಜರ ಸಂಸ್ಥಾನಗಳಿರ್ತವೆ. ಪ್ರತಿಯೊಬ್ಬ ರಾಜನ ಮೇಲೆ ಯುದ್ಧ ಆಡ್ತಿರ್ತಾರೆ, ಅಲ್ಲಿ ಸಾವು ನೋವುಗಳು ಆಗಿರ್ತವೆ. ಟಿಪ್ಪು ಸುಲ್ತಾನ್ ಯುದ್ಧ ಆಡಿದಾಗ ಮಾತ್ರ ಬರೀ ಹಿಂದೂಗಳಿಗೆ ಕೊಂದಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ ನೀವು. ದಯವಿಟ್ಟು ಟಿಪ್ಪು ಸುಲ್ತಾನ್ರವರ ಕೊಡುಗೆನೇ ಹೇಳಿ. ಈಗೇನು ಮೈಸೂರು ಭಾಗದಲ್ಲಿ ಶ್ರೀರಂಗಪಟ್ಟಣ ಆಗಿರ್ಬೋದು, ನಂಜನಗೂಡು ಆಗಿರ್ಬೋದು, ಆಮೇಲೆ ಹಾಸನ, ಮಂಡ್ಯ, ಈ ಭಾಗದಲ್ಲಿ ಸುಮಾರು 40 ಲಕ್ಷ ರೈತರು ರೇಷ್ಮೆ ಬೆಳೆದು ಜೀವನ ಮಾಡ್ತಿದ್ದಾರೆ. ಅದನ್ನು ತಂದವರು ಆದರೆ ಟಿಪ್ಪು ಸುಲ್ತಾನ್ರವರು. ದಲಿತರಿಗೆ ಈ ಭಾರತ ದೇಶದಲ್ಲಿ ಮೊದಲಿಗೆ ಲ್ಯಾಂಡ್ ಓನರ್ಶಿಪ್ಪು ಕೊಟ್ಟಿರತಕ್ಕಂಥ ವ್ಯಕ್ತಿ ಅದರ ಟಿಪ್ಪು ಸುಲ್ತಾನ್ರವರು. ದಲಿತರು ಎದೆ ಮೇಲೆ ಬಟ್ಟೆ ಹಾಕೋದು ಇರ್ತಿರಲಿಲ್ಲ, ಅದನ್ನು ಬಟ್ಟೆ ಹಾಕೋ ಥರ ಮಾಡಿರತಕ್ಕಂಥ ವ್ಯಕ್ತಿ ಅದರ ಟಿಪ್ಪು ಸುಲ್ತಾನ್ರವರು. ನೀವು ನೋಡಿದ್ದೀರಾ, ತಹಸೀಲ್ದಾರ್, ಜಮಾದಾರ್, ಪಾಣಿ, ಪಟ್ಟ ಇವೆಲ್ಲ ಯಾರು ಮಾಡಿರೋದು? ಇದು ಫಾರ್ಸಿ ಲ್ಯಾಂಗ್ವೇಜು ಟಿಪ್ಪು ಸುಲ್ತಾನ್ ಮಾಡಿರೋದು. ಅದರ ಟಿಪ್ಪು ಸುಲ್ತಾನ್ರವರ ಫೋಟೋ ಭಾರತದ ಸಂವಿಧಾನದಲ್ಲಿದೆ. ಅದನ್ನು ನೋಡಿ. ಏನು ಅಂಬೇಡ್ಕರ್ ಅವರು ಕಿನ್ನ ಬುದ್ಧಿವಂತರು ಚಿದಾನಂದ ಮೂರ್ತಿ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇದರಲ್ಲಿ ಸಂವಿಧಾನದ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ರವರು ಭಾವಚಿತ್ರ ಹಾಕಿ ಬರೆದರಂದರೆ ಟಿಪ್ಪು ಸುಲ್ತಾನ್ ಎಂಥ ವ್ಯಕ್ತಿ ಎಂಬುದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇಡೀ ದೇಶ ಕರ್ನಾಟಕ ರಾಜ್ಯ ಉಳಿಸೋದಕ್ಕೋಸ್ಕರ ಅವರು ತನ್ನ ಮಕ್ಕಳನ್ನೇ ಅವತ್ತಿನ ದಿವಸ ಗಿರಿವಿಗೆ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಪಂಚದ ಇತಿಹಾಸದಲ್ಲೇ ಇಲ್ಲ. ಅಮೇರಿಕದ ನಾಸಾದಲ್ಲಿ ನೋಡಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಇದೆ. ಲಂಡನ್, ಬ್ರಿಟನ್ ಎಲ್ಲಿ ಹೋದರೂ ಸಹ ಇಡೀ ವಿಶ್ವದಲ್ಲಿ ಟಿಪ್ಪು ಸುಲ್ತಾನ್ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಬಿಂಬಿಸ್ತಿದ್ದಾರೆ. ಅದನ್ನು ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಾರ್ದು. ಟಿಪ್ಪು ಸುಲ್ತಾನ್ ಜಯಂತಿ ಅಂದರೆ ನೀವು ಬ್ರಿಟಿಷ್ನ ವಂಶಸ್ಥರು ಯಾರ್ಯಾರಿದ್ರು, ಬ್ರಿಟಿಷರಿಗೆ ಯಾರು ಅವ್ರ ಜೊತೆಗೆ ಗುಲಾಮ್ಗಿರಿ ಮಾಡ್ತಿದ್ರು, ಅಂಥ ವ್ಯಕ್ತಿಗಳು ಮಾತ್ರ ಟಿಪ್ಪು ಸುಲ್ತಾನ್ರವರ ವಿರೋಧ ಮಾಡ್ತಾರೆ. ನಾನು ಕರ್ನಾಟಕ ರಾಜ್ಯದಲ್ಲಿ 300 ರೋಡ್ ಶೋ ಮಾಡಿದ್ದೀನಿ. ಪ್ರತಿ ರೋಡ್ ಶೋನಲ್ಲಿ ಸುಮಾರು 8 ಜನ ಮಠಾಧೀಶರಿದ್ದಾರೆ. ಸುಮಾರು 80% ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. 99% ನಮ್ಮ ಹಿಂದೂ ಬಾಂಧವರು ಯಾರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಿಲ್ಲ. ಕೇವಲ 1% RSS ಬಜರಂಗ ದಳ BJP ಅವರು ಬಿಟ್ಟರೆ ಮತ್ತಾರು ಮಾತಾಡ್ತಿಲ್ಲ. ದಯವಿಟ್ಟು ಟಿಪ್ಪು ಸುಲ್ತಾನ್ರವರ ಬಗ್ಗೆ ಅವರ ಕೊಡುಗೆನ ಹೇಳಿ. ಕೊಡುಗೆ ಬಗ್ಗೆ ದಯವಿಟ್ಟು ನೀವು ಹೇಳಿ. ಟಿಪ್ಪು ಸುಲ್ತಾನ್ರವರು ಹುತಾತ್ಮರಾದಾಗ್ಲಿಂದನೂ ಸಹ ಟಿಪ್ಪು ಸುಲ್ತಾನ್ ಜಯಂತಿ ನಡೀತಲೇ ಬಂದಿದೆ. ಮುಂದೆ ಸೂರ್ಯಚಂದ್ರ ಇರುವವರೆಗೂ ಸಹ ಟಿಪ್ಪು ಸುಲ್ತಾನ್ ಜಯಂತಿ ನಡೀತದೆ. ಇಡೀ ವಿಶ್ವಾದ್ಯಂತ ಟಿಪ್ಪು ಸುಲ್ತಾನ್ರವರ ಅಭಿಮಾನಿಗಳಿದ್ದಾರೆ. ನಾವು ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯವರಿದ್ದಾಗ ನಾವು HK ಪಾಟೀಲ್ ಸಾಹೇಬರು ಮತ್ತು ತಲಕಾಡು ಚಿಕ್ಕರಂಗೇಗೌಡರಾಗಿರ್ಬೋದು, ನಾವೆಲ್ಲ ಹೋಗಿ ಕೇಳ್ಕೊಂಡಾಗ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಿದರು. ಅದಾದ ನಂತರ BJP ಸರ್ಕಾರ ಬಂದು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ರದ್ದುಗೊಳಿಸ್ತಾರೆ. ಯಾಕಂದರೆ ಇವರಿಗೆ ಮುಸಲ್ಮಾನರು ಮತ್ತು ಟಿಪ್ಪು ಸುಲ್ತಾನ್ ಎರಡೇ ಸಬ್ಜೆಕ್ಟ್. ಅವ್ರು ಏನಾದರೂ ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲ ಟಿಪ್ಪು ಸುಲ್ತಾನಿಗೆ ಬೈಬೇಕು, ಇಲ್ಲ ಮುಸಲ್ಮಾನರಿಗೆ ಬೇಕು. ಟಿಪ್ಪು ಸುಲ್ತಾನ್ನ ಇತಿಹಾಸ BJPಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೂ ಸಹ ಇವರು ರಾಜಕೀಯಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅವರನ್ನು ಒಂದು ವಿಲನ್ ಆಗಿ ಮಾಡಿದ್ದಾರೆ. ಆದ್ದರಿಂದ ಟಿಪ್ಪು ಸುಲ್ತಾನ್ರವರ ಕೊಡುಗೆ ದಯವಿಟ್ಟು ಬಹಳಷ್ಟು ಇದೆ. ಈ ಮಾಧ್ಯಮದ ಮೂಲಕ ನಾನು ಟಿಪ್ಪು ಸುಲ್ತಾನ್ ರವಿ ಅವ್ರಿಗೆ ಹೇಳ್ತೀನಿ, CT ರವಿ ಅವರೇ, ನಿಮಗೆ ಇತಿಹಾಸ ಗೊತ್ತಿಲ್ಲ. ನೀವು LKG, ನೀವು 3ನೇ ಕ್ಲಾಸ್ ಓದಿರ್ಬೋದು ನನಗೆ ಗೊತ್ತಿದ್ದಾಗೆ. ನಿಮಗೆ ಇತಿಹಾಸನ ತಿಳ್ಕೊಳ್ಳಿ. ಮಾತಾಡ್ತಿದ್ರೆ ಚಿದಾನಂದ ಮೂರ್ತಿ ಅಂತ ಹೇಳ್ತಿದ್ದಾರಲ್ಲ, ಬಹಳಷ್ಟು ಸಾವಿರಾರು ಇತಿಹಾಸಕಾರರು ಬರೆದಿರ್ತಕ್ಕಂಥ ಪುಸ್ತಕಗಳಿದ್ದಾವೆ. ಅದನ್ನು ಅಧ್ಯಯನ ಮಾಡಿ ಮಾತಾಡಿ. ದಯವಿಟ್ಟು ನಾವು ಟಿಪ್ಪು ಸುಲ್ತಾನ್ ಜಯಂತಿನ ಸೂರ್ಯ ಚಂದ್ರ ಇರೋವರೆಗೂ ನಾವು ಆಚರಣೆ ಮಾಡ್ತೀವಿ. ಟಿಪ್ಪು ಸುಲ್ತಾನ್ರವರು ಭಾರತದ ಸ್ವತಂತ್ರ ಸಂಗ್ರಾಮದ ಮೊದಲನೇ ಸ್ವತಂತ್ರ ಹೋರಾಟಗಾರರು. ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ಗೆ ಮರಾಠರು, ಹೈದರಾಬಾದ್ ನಿಜಾಮು, ಬ್ರಿಟಿಷ್ನೆಲ್ಲ ಸೇರಿ ಮೋಸದಿಂದ ಅವರನ್ನು ಯುದ್ಧ ಗೆಲ್ಲುತ್ತಾರೆ. ಅವರು ಹುತಾತ್ಮರಾಗಿ ಇದು ಸುಮಾರು 260-270 ವರ್ಷ ಆದರೂ ಸಹ ಅವರ ಜಯಂತಿಯನ್ನು ಎಲ್ಲ ವರ್ಗದವರು ಆಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಸರ್ಕಾರದಿಂದ ಆಚರಣೆ ಮಾಡಲಿ ಅಂತ ನಮ್ಮ ಬೇಡಿಕೆ ಇತ್ತು. ಮಾಡಿದರು ಕಾಂಗ್ರೆಸ್ ಗೌರ್ಮೆಂಟ್ನವರು. ಅದಕ್ಕೆ BJP ಅವರು ವಿರೋಧ ಮಾಡಿದರು. ಅವ್ರು ವಿರೋಧ ಮಾಡಿದ್ರೆ ಪರವಾಗಿಲ್ಲ, ಅವ್ರ ಜಯಂತಿ ನಡೆದಿದೆ. ಇದರ ಬಗ್ಗೆ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಮುಸಲ್ಮಾನರ ಕೊಡುಗೆನೂ ಭಾಳ ಇದೆ. ಯಾಕಂದರೆ
ನೀವು ಸಿ ಟಿ ರವಿಗೆ ನಾನು ಹೇಳ್ತಿದ್ದೀನಿ, ದೆಹಲಿಗೆ ಹೋದರೆ ದಯವಿಟ್ಟು ನೀವು ಇಂಡಿಯಾ ಗೇಟ್ ಮೇಲೆ ದಯವಿಟ್ಟು ಒಂದು ಸಲ ನೋಡಿ ಬನ್ನಿ. ಅಲ್ಲಿ ಸುಮಾರು 1,00,000 ಜನ ಹುತಾತ್ಮರಾಗಿದ್ದಾರೆ ಸ್ವತಂತ್ರ ಸಂಗ್ರಾಮ ಸಮಯದಲ್ಲಿ. ಅದರಲ್ಲಿ 63,000 ಮುಸಲ್ಮಾನ್ ಬಾಂಧವರಿದ್ದಾರೆ, ಆಮೇಲೆ ಸಿಖ್ರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದರಿದ್ದಾರೆ. ನಿಮ್ಮವ್ರು ಒಬ್ಬರೂ ಇಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಏಜೆಂಟ್ರಾಗಿ ಕೆಲಸ ಮಾಡಿದಿರ್ತಕ್ಕಂಥ ನಿಮ್ಮ ಒಂದು ಹೆಸರು ಆ ಒಂದು ಇಂಡಿಯಾ ಗೇಟ್ ಮೇಲೆ ಇಲ್ಲ. ಆದ್ದರಿಂದ ಹಜರತ್ ಟಿಪ್ಪು ಸುಲ್ತಾನ್ರವರ ಇತಿಹಾಸನ ಯಾರ ಕೈಯಿಂದಲೂ ಅಳಿಸೋದಕ್ಕಾಗೋದಿಲ್ಲ. ದಯವಿಟ್ಟು ಹಗಲು ಕನಸು ಕಾಣಬೇಡ್ರಿ. ನಮಗೇನು ಶಕ್ತಿ ಇದೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ. ಆದರೂ ಸಹ ನಾವು ಸಮಾಧಾನದಾಗಿದ್ದೀವಿ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳು 100 ಕೋಟಿ ಜನ ಇದ್ದಾರೆ, ಇಡೀ ವಿಶ್ವಾದ್ಯಂತ ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ದಯವಿಟ್ಟು ನಾವು ಸಮಾಧಾನದಲ್ಲಿ ಇದ್ದೀವಿ. ನಮ್ಮ ಸಮಾಧಾನನ ಕೆಡಿಸಿದ್ರೆ ದಯವಿಟ್ಟು ಮುಂದೆ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಬಗ್ಗೆ ಇನ್ನು 100 ಸಾವಿರಾರು ವಿಡಿಯೋಗಳಿದೆ, ದಾಖಲಾತಿನೇ ಇದೆ ನಮ್ಮ ಹತ್ರ. ನಾವು ಯಾವಾಗಲೂ ಟಿಪ್ಪು ಸುಲ್ತಾನ್ ಬಗ್ಗೆ, ಹಜರತ್ ಟಿಪ್ಪು ಸುಲ್ತಾನ್ ಬಗ್ಗೆ ಆಗಿರ್ಬೋದು, ಹೈದರಾಲಿ ಬಗ್ಗೆ ಆಗಿರ್ಬೋದು, ನಾವು ಮಾತಾಡಬೇಕಾದ್ರೆ ದಾಖಲೆ ಸಮೇತ ನಾವು ಮಾತಾಡ್ತೀವಿ ಹೊರತು ಕಟ್ಟುಕತೆಗಳು, ಸುಳ್ಳು ಮಾಹಿತಿಗಳು ಕೊಡ್ತಿಲ್ಲ. ನೀವು ಮೊನ್ನೆ ತಾನೇ 2-3 ವರ್ಷದಿಂದ ಉರಿಗೌಡ, ನಂಜೇಗೌಡ ಅಂತ ಇದೇ ಸಿ ಟಿ ರವಿಯವರು ಒಂದು ಹೊಸ ಹೀರೋಗಳನ್ನ ಸೃಷ್ಟಿ ಮಾಡಿದ್ರು ಅವರು. ಇವನಂಥ ಕಥೆಗಳು ನಮ್ಮ ಹತ್ರ ಇಲ್ಲ. ಏನಿದ್ರು ಭಾರತ ದೇಶದ ಗೆಜೆಟೇರಿಯನ್ ಇರ್ಬೋದು, ಕರ್ನಾಟಕದ ಗೆಜೆಟೇರಿಯನ್ ಇರ್ಬೋದು, ಕೌನ್ಸಿಲ್ನಲ್ಲಿ ಪಾಸಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೊಡುಗೆ ಸಾವಿರಾರಿದೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಯಾಕಂದರೆ ಭಾಳಷ್ಟು 4-5 ಗಂಟೆ ಬೇಕು ಅವ್ರ ಇತಿಹಾಸನ ಹೇಳ್ಬೇಕಾದ್ರೆ. ಮುಂದಿನ ಈ ವಿಡಿಯೋದಲ್ಲಿ ದಯವಿಟ್ಟು ಕಾಯಿ ಅದ್ರ ಬಗ್ಗೆ ತಿಳಿದುಕೊಳ್ಳಿ, 4 ಜನ ಕೇಳಲಿ ಅಂತ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್.